ಅತ್ತೆ ಏನೇ ಇದು ಮನೆ ಎಲ್ಲ ಹೊಗೆ ತುಂಬಿಸ್ಕೊಂಡು ಅಡ್ಗೆ ಆಯ್ತೋ ಇಲ್ವೋ? ಇನ್ನೇನು ಆಗೋಯ್ತು ಅತ್ತೆ. ಆಗ್ಲಿಂದ ಇದನ್ನೇ ಹೇಳ್ತಾ ಇದೀಯಾ, ಏನ್ ಮಾಡೋದು? ಎಲ್ಲ ನನ್ನ ಕರ್ಮ. ನನ್ನ ಮಕ್ಕಳು ಕಟ್ಕೊಂಡ್ ಬಂದಿರೋದ್ರಲ್ಲಿ ಒಂದು ನೆಟ್ಗಿಲ್ಲ. ಅತ್ತೆ ಬರೀ ಹಪ್ಪಳ ಕರಿಯೋದಷ್ಟೇ ಉಳಿದಿತ್ತು ಅತ್ತೆ, ಇದಾದ್ರೆ ಎಲ್ಲ ಆಗೋಯ್ತು. ಹಾ ಕರಿತಾನೇ ಇರು, ಬೇಗ ಬೇಗ ಮಾಡಿ. ಅವರೆಲ್ಲ ಊಟಕ್ಕೆ ಬರೋ ಟೈಮ್ ಆಯ್ತು. ಹಾ ಅತ್ತೆ. ಹಾ ಅತ್ತೆ, ಅದೊಂದು ಚೆನ್ನಾಗಿ ಗೊತ್ತು. ರೇಣುಕಾ ರೇಣುಕಾ. ಅಯ್ಯೋ ಅತ್ತೆ, ಏನೇ ಮಾಡ್ತಾ ಇದೀಯಾ? ಅತ್ತೆ ಅದು ಕ್ಲೀನ್ ಮಾಡ್ತಿದ್ದೆ. ಬೆಳಗಿಂದ ಮಾಡ್ತಾನೇ ಇದೀಯಾ, ಇನ್ನೂ ಮುಗ್ದಿಲ್ವಾ? ಅತ್ತೆ ಅಲ್ಲಿ ಕ್ಲೀನ್ ಮಾಡಿದೆ, ಅಲ್ಲಿ ಕ್ಲೀನ್ ಮಾಡಿದೆ, ಮೇಲತ್ತಿ AC ಕ್ಲೀನ್ ಮಾಡ್ತಿದ್ದೆ ಅತ್ತೆ. ಓ, ಮೇಲೊತ್ತಿ AC ಕ್ಲೀನ್ ಮಾಡ್ತಿದ್ಯಾ? ಇಟ್ಟ ಕೈಗೆ AC. ಅಲ್ಲಿ ಅಡುಗೆ ಮನೇಲಿ 1000 ಕೆಲಸ ಇದೆ, ಅದನ್ನ ಬಿಟ್ಟು ಕ್ಲೀನ್ ಮಾಡ್ತಾಳಂತೆ. ಕ್ಲೀನು ಸಾಕ್ ಬಾ. ಅತ್ತೆ ಈಶ್ವರಿ ಅಕ್ಕ ಅಡ್ಗೆ ಮಾಡ್ತಿದಾರಲ್ಲ ಅತ್ತೆ. ಅವಳು ಅಡುಗೆ ಮಾಡಿದ್ರೆ ಬಡ್ಸೋರು ಯಾರು? ಮಕ್ಕಳೆಲ್ಲ ಊಟಕ್ಕೆ ಬರೋ ಹೊತ್ತಾಯ್ತು, ನಡಿ ಬೇಗ. ಅತ್ತೆ ಇವಾಗಲೇ ಬಂದ್ಬಿಡ್ತೀನಿ. ನೀನು ಜಗತ್ತಲ್ಲಿ ಇಲ್ದಿರೋ ಹುಡುಗಿರ್ನೆಲ್ಲ ಹುಡ್ಕೊಂಡ್ ಬಂದಿದ್ದಾರೆ ಇವರು. ಇನ್ನು ಅವಳನ್ನ ಬೇರೆ ಹುಡುಕ್ಬೇಕು, ಎಲ್ಲಿದ್ದಾಳೋ ಏನು. ನಂದಿನಿ ಎಲ್ಲೋದ್ಲು? ನಂದಿನಿ. ಅತ್ತೆ ಆಗ್ಲಿಂದ ಕೂಗ್ತಾ ಇದ್ದೀನಿ, ಕಿವಿ ಕೇಳಿಸ್ತಿಲ್ವಾ? ಏನೇ ಮಾಡ್ತಿದೀಯ ಅಲ್ಲಿ? ಅತ್ತೆ ಬಟ್ಟೆ ಒಣಗಾಕ್ತಿದ್ದೆ. ಓ, ತೊಳಿ ಅಂದ್ರೆ ದಿನ ಪೂರ್ತಿ ತೊಳಿತಾನೇ ಇರ್ತೀಯಾ? ಅದು ಅತ್ತೆ ತುಂಬಾ ಬಟ್ಟೆ ಇದೆಯಲ್ಲ, ಅದಕ್ಕೆ ಲೇಟ್ ಆಯ್ತು. ವಾಷಿಂಗ್ ಮಷೀನ್ ಅಲ್ಲಿ ತೊಳೆದಿದ್ರೆ ಅರ್ಧ ಗಂಟೆಲೆ ಆಗೋಗಿರೋದು. ನೀವೇನೋ ಕೈಯಲ್ಲೇ ತೊಳಿಬೇಕು ಅಂತ ಹಠ ಮಾಡ್ತಿರಲ್ಲ, ಅದಕ್ಕೆ. ಆಹಾ, ವಾಷಿಂಗ್ ಮಷೀನು ಅದ್ರಲ್ಲಿ ಬಟ್ಟೆ ತೊಳೆದ್ರೆ ಹಾಳಾಗತ್ತೆ ಅಂತ ಎಷ್ಟು ಸಲ ಹೇಳ್ಬೇಕು ನಿಂಗೆ? ಮಕ್ಕಳ ಬಟ್ಟೆನ ಕೈಯಲ್ಲೇ ತೊಳಿಬೇಕು. ಈಗ ಬಟ್ಟೆ ತೊಳೆದ್ ಸಾಕು, ಹೋಗಿ ಈಶ್ವರಿಗೆ ಸಹಾಯ ಮಾಡು. ಸರಿ ಅತ್ತೆ. ಕೈ ನೀಟಾಗಿ ತೊಳ್ಕೊ. ಅದೇನೆ ಒಂಥರ ನಡೀತಾ ಇದೀಯಾ? ಅದು ಅತ್ತೆ ಅಲ್ಲಿ ಕಾಲು ಉಳುಕ್ಬಿಡ್ತು ಕಲ್ ಹತ್ರ. ಆಹಾ, ತಕ ತಕ ಅಂತ ಭರತನಾಟ್ಯ ಕುಣಿದ್ರೆ ಹಿಂಗೆ ಆಗೋದು. ಸರಿ, ಬೇಗ ಬಾ. ಅಮ್ಮ ತಾಯೇ ಚಾಮುಂಡೇಶ್ವರಿ, ಕರುಣಾಕರಿ, ಭಕ್ತವತ್ಸಲೆ, ಈ ಮನೆ ಮಕ್ಕಳನ್ನ ಸದಾ ಕಾಪಾಡಮ್ಮ. ಪ್ರಸಾದ ತಗೊಳ್ರ ಕೊಡಮ್ಮ. ಒಳ್ಳೇದಾಗ್ಲಪ್ಪ. ನೀನು ಬರ. ನಿಂಗೆ ಹೇಳ್ಬೇಕೇನೋ? ಬಂದೆ 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 ಬಂದೆ. ಸುಖವಾಗಿರು ಕಂದ. ಬಿಟ್ಟು ಬಾ, ಜನ್ಮ ಜಾಲ ಆಗ್ಬಿಡ್ತಾನಷ್ಟೇ. ಅಲ್ಲಮ್ಮ, ಈ ವಯಸ್ಸಲ್ಲಿ ನೀನು ಯಾಕಮ್ಮ ಒಬ್ಳೆ ದೇವಸ್ಥಾನಕ್ಕೆಲ್ಲ ತಿರುಗಾಡಕ್ ಹೋಗ್ಬೇಕು? ಹಗ್ಲು ರಾತ್ರಿ ಕಷ್ಟಪಟ್ಟು ಈ ಮನೆಗೋಸ್ಕರ ದುಡಿತೀರಿ ನೀವೆಲ್ಲ. ನಿಮ್ಗೋಸ್ಕರ ಅಷ್ಟು ಮಾಡದೇ ಇದ್ರೆ ಹೇಗೆ ಕಂದ? ಅಣ್ಣ ಒಳ ಬರ್ಬೋದಾ? ಅಲ್ಲ, ಬಂದಾಗಿದೆಯಲ್ಲಪ್ಪ, ಇನ್ನೆಲ್ಲಿ ಒಳಗಡೆ ಬರ್ತೀಯ? ಏನು ರಂಗ ಬಂದದ್ದು? ಇದೊಂದು ಚೆನ್ನಾಗಿ ಮಾಡ್ತೀಯ ನೀವು. ಏ ಇರ್ಲಿ ಇರ್ಲಿ ಇರ್ಲಿ. ಅಮ್ಮ, ಅಣ್ಣನ ಸನ್ಮಾನ ಆಯ್ತು, ಅದು ಫೋಟೋ ಶೂಟ್ ಮಾಡಿಸ್ಬೇಕಂತ ಅದಕ್ಕೆ ಬಂದೆ ಅಮ್ಮ. ಹೌದಾ, ಸರಿ ಮಾಡ್ಕೊಳ್ಳಿ. ಅಮ್ಮ ನೀವು ನಿಂತ್ಕೊಳ್ಳಿ, ಫೋಟೋ ತೆಗಿ. ಏ ನಂದು 100 ಇದೆ, ಅವ್ರು ತಗೋ ಸಾಕು. ಅಯ್ಯಮ್ಮ, ಜೋಡಿ ಜೋಡಿ ಫೋಟೋ ತಗೋಬೇಕು. ಫೋಟೋ ತೆಗಿ, ನಿಮ್ಗೂ ಗಾಡಿ ಇರುತ್ತೆ. ಹೇ ಬರ್ತಾರ ಬಿಟ್ಟು. ನೀನು ಮೊದಲು ನಮ್ದು ತೆಗಿಯುವಂತ ಎಲ್ಲಿ ತೆಗೊಂತೀಯ? ಅಲ್ಲಿ ಸರಿನಾ? ಅಲ್ಲಿ ಹೋಗಿ ಸರಿನಾ? ಆಗತ್ತಾ? ನೀನು ಅಡುಗೆ ಮನೇಲಿ ಇರ್ಬೇಕು, ಕರ್ಕೊಂಬ. ಹಾಂ ಬರೋ. ನೋಡಿ ಎಲ್ಲಪ್ಪ ಇಲ್ಲ ಕರ್ಕೊಂಬಂದೆ. ಬನ್ರಮ್ಮ, ಅವನಿಗೇನೋ ನಮ್ದೊಂದು ಗ್ರೂಪ್ ಫೋಟೋ ಬೇಕಂತೆ. ಬನ್ರಮ್ಮ, ಬರ್ರು. ಹಾಂ ತೆಗೆ ಬಾ. ಅಣ್ಣ ಜೋಡಿ ಜೋಡಿ ತಗೊಂಬಿಡಮ್ ಫಸ್ಟು. ಜೋಡಿ. ಹಾಂ, ಒಂದು ನಿಮಿಷ ಕಣ್ರಮ್ಮ, ಒಂದು ನಿಮಿಷ. ಹಾಂ ಅದಕ್ಕೆ ಬನ್ನಿ. ಹಾಂ ತೆಗೆ ಬಾ.
ಅಣ್ಣ ಇದಾಗಬೇಕು ಹಾಂ ತೆಗಪ್ಪ ಓಕೆನಾ ಏ ಏನೇನು ಬೆಳಗ್ಗೆ ಹರಳನ್ನ ಏನಾದ್ರು ಕುಡಿದ್ಯಾ ಮತ್ತೆ ಹಿಂಗೆ ಮಾಡ್ಕೊಂಡಿದ್ಯಾ ನಾಗಮ್ಮ ಸ್ವಲ್ಪ ಹೇಳು ಹಾಂ ತೆಗಿ ಬಾವಾ ಅಕ್ಕಂಗೆ ಸ್ವಲ್ಪ ತಲೆ ಕೂದಲೆಲ್ಲ ನೀಟ್ ಮಾಡ್ಕೊಂಡು ಕರ್ಕೊಂಡು ಬರ್ಲಾ? ಅಲ್ಲಮ್ಮ ಅವಳು ತಲೆ ಬಾಚ್ಕೊಂಡು ಪೌಡ್ರ್ ಹಾಕೊಂಡು ಇಲ್ಲಿ ಆ್ಯಕ್ಟಿಂಗ್ ಮಾಡಕ್ಕೆ ಹೋಗ್ಬೇಕಾ? ಮನೆ ಒಳಗಡೆ ಇರಬೇಕಾಗಿರೋ ಹೆಂಗಸರು ಹಿಂಗೆ ತಾನೇ ಇರಬೇಕಾಗಿರೋದು. ಹೇಳೋ ನಿನ್ನ ಹೆಂಡ್ತಿಗೆ ಸ್ವಲ್ಪ. ಹೌದಣ್ಣ ಹೌದ್ರೆ ಅಣ್ಣ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಸುಮ್ಮನಿರ. ತೆಗಿಯೋ ಹಾಂ ಬಂತಾ ಹಾಂ ನೀನಂತೆ ಬರಮ್ಮ ಬರಮ್ಮ ಮೆತ್ತಗ ಆಯ್ತಾ ನಂಬರ್ 3 ಸಾಕು ಸಾಕು ನೋಡಿ ಚೆನ್ನಾಗಿದ್ಯಾ? ಏ ನೀನೇನು ಯುದ್ಧಕ್ಕೆ ಹೊರಟ್ಯಾ? ಅಲ್ಲ ಫೋಟೋ ಚೆನ್ನಾಗಿ ಕಾಣಲಿ ಅಂತ. ತೆಗಿರಿ ತೆಗಿರಿ. ಹಾಂ ಆಯ್ತಾ ಬಂತಾ? ಓಕೆನಾ? ಇನ್ನೊಂದಾ? ಏನ್ರು ಅದು ಆಯ್ತಾ ಬಂತ ಎಲ್ಲ ಮುಗಿಲಿಲ್ವ? ಇಲ್ಲ ನಿನಗೆ ಕಾಯ್ತಿದ್ದು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ತೆಗಿ. ಚಿಕ್ಕವನಿಲ್ಲ, ಅಜ್ಜಿ ಇಲ್ಲ, ಮೊಮ್ಮಕ್ಕಳು ಇಲ್ಲ, ಈಗ ಬೇಡ ಕಂಡ್ರು. ಬಂದ್ಮೇಲೆ ಮತ್ತೆ ತಗೊಳ್ಳೋಣಮ್ಮ, ಅವನೇ ನಮ್ಗೆ ಬಿಟ್ಟು ಸಿಗ್ತಾನೆ. ತೆಗಿಯೋ ನಗಮ್ಮ ಒಳಗಡೆ ಕೆಲಸ ನೋಡ್ಕೊ ಹೋಗ್ರೆ ನೀವು ಹೋಗಿ. ಸರಿ ತೆಗಿಯೋ ತೆಗಿ ತೆಗಿ ನೀನ್ ತೆಗಿ. ತೆಗಿ ತೆಗಿ. ಅಮ್ಮ ಸ್ಮೈಲ್. ಹಲ್ಕಿರ್ಕೊಂಡು ನಿಂತ್ರೆ ಜನ ಗೌರವ ಕೊಡೋದಿಲ್ಲ. ನಾನು ಹೀಗಿದ್ರೇನೆ ಸರಿ. ತೆಗಿಯೋ ಫೋಟೋನ. ನಗಮ್ಮ 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 ಬೇಗ ಏ ಸಾಕಂಡ್ರು. ಅಲ್ಲಮ್ಮ ಇನ್ನೊಂದು ತಗೊಳ್ಳಮ್ಮ ಅಮ್ಮ. ಬಂದೇನ್ರೋ? ಬಂತು. ಹಾಂ ಓಕೆ ಸಾಕು ಬಿಡು. ಬರೋ ನಾನು ಮಾತಾಡೋದಿದೆ ಬಾ. ಹೇಗೆ ನಡೀತಿದೆ ಕಾರ್ಯಕ್ರಮ? ಅಣ್ಣ ಒಂದು ನಿಮಿಷ. ಯೋಜನೆಗಳೆಲ್ಲ ಅಣ್ಣ ಫಂಕ್ಷನ್ ಎಲ್ಲ ರೆಡಿ ಇದೆ ಅಣ್ಣ. ಫಂಕ್ಷನ್ಗೆ ಹೀರೋಯಿನ್ ರಚಿತಾರಾಮ್ ಬರ್ತಾ ಇದಾರೆ. ಹೌದಾ? ಮಿನಿಸ್ಟ್ರು ಬರ್ತಾ ಇದಾರೆ ಅಣ್ಣ. ನಿಮ್ಮ ಲೆಫ್ಟ್ ಅಲ್ಲಿ ರಚಿತಾರಾಮ್, ರೈಟ್ ಅಲ್ಲಿ ಮಿನಿಸ್ಟ್ರು, ಸೆಂಟ್ರಲ್ ನೀವಣ್ಣ. ಓ ನಾನು ಸೆಂಟ್ರು. ಒಳ್ಳೇದಾಯ್ತಲ್ಲ. ಈಗ ಅಲ್ಲಿ ಒಳಗಡೆ ಈ ಜೋಡಿ ಫೋಟೋ ಅಂತೆಲ್ಲ ತಗೊಂಡಿಲ್ಲ ನಮ್ಮ. ಏನ್ ಮಾಡ್ತಾ ಇದ್ದೀನಿ ತಗೊಂಡೋಗಿ ನೀನು? ಅಣ್ಣ ನೀವು ಸ್ಟೇಜ್ ಮೇಲೆ ನಿಂತಿರ್ತೀರಣ್ಣ, ಅಲ್ಲಿ ಹಿಂದೆ ದೊಡ್ಡದಾಗ ಒಂದು ಸ್ಕ್ರೀನ್ ಇರುತ್ತೆ, ಅಲ್ಲಿ ಫೋಟೋಸ್ ಬರುತ್ತಣ್ಣ. ಸ್ಟೇಜಲ್ಲಿ ಹೆಣ್ಮಕ್ಳ ಫೋಟೋ ನಿನ್ನ ಹಾಕ್ತೀಯ ತಗೊಂಡೋಗಿ? ಅಯ್ಯೋ ನಿನ್ನ ಮನೇಲಿರೋ ಹೆಣ್ಮಕ್ಳ ಕರ್ಕೊಂಡೋಗಿ ಸ್ಟೇಜಲ್ಲಿ ಪ್ರದರ್ಶನ ಇಡ್ತೀನಿ ಅಂತಿದ್ಯಲ್ಲ ಮುಟ್ಟಾಳ. ಅಣ್ಣ ಅದು ನಿಮ್ಮನೆ ಹೊರ್ತಾನೆ. ಅದಕ್ಕೆ ಹೇಳಿದ್ದು ಕಣೋ, ನಮ್ಮನಾಗಿದ್ದಕ್ಕೆ ಹೇಳಿದ್ದು. ಯಾರು ಸೆಂಟ್ರಲ್ ಇರಬೇಕು, ಯಾರು ಸೈಡಲ್ಲಿ ಇರಬೇಕು ಅಷ್ಟು ಗೊತ್ತಾಗಲ್ಲ ನನಗೆ. ಬುದ್ಧಿಗೇಡಿ. ಯಾರು ಎಲ್ಲಿರಬೇಕು ಅಲ್ಲೇ ಇರಬೇಕು.